ಹಾಯ್ ಫ್ರೆಂಡ್ಸ್, ಈ ಸಂಚಿಕೆಯಲ್ಲಿ ಕಾಲೇಜಿನಲ್ಲಿ ಆದಿ ಮತ್ತು ಲಕ್ಷ್ಮಿ ನಡುವೆ ಎಂದಿನಂತೆ ಜಗಳ ಶುರುವಾಗುತ್ತದೆ. ಲೈಬ್ರರಿಯ ಎಲ್ಲ ಪುಸ್ತಕಗಳನ್ನು ಆದಿ ತೆಗೆದುಕೊಂಡು ಹೋಗುತ್ತಿದ್ದಾನೆ ಎಂದು ಲಕ್ಷ್ಮಿ ಅವನನ್ನು ತಮಾಷೆ ಮಾಡುತ್ತಾಳೆ. ಇಬ್ಬರು ಒಬ್ಬರನ್ನೊಬ್ಬರು ಕೆಣಕುತ್ತಾ ಪುಸ್ತಕಕ್ಕಾಗಿ ಎಳೆದಾಟ ಮಾಡುತ್ತಾರೆ. ಆ ವೇಳೆಗೆ ಆದಿ ಕೆಳಗೆ ಬಿದ್ದು ಬೀಳುತ್ತಾನೆ. ಶಮಿತಾ ಅಷ್ಟೊತ್ತಿಗೆ ಬಂದು ಏನಾಯಿತು ಆದಿ ಅಂತ ಕೇಳಿದಾಗ ಲಕ್ಷ್ಮಿ ಮತ್ತು ಆದಿ ಮತ್ತೆ ಜಗಳವನ್ನು ಮುಂದುವರಿಸುತ್ತಾರೆ. ಆದಿಗೆ ಪೆಟ್ಟು ಬಿದ್ದಿದೆಯೇ ಎಂದು ಶಮಿತಾ ಕಾಳಜಿ ತೋರಿದರೂ ಲಕ್ಷ್ಮಿ ಅವನನ್ನು ಇನ್ನಷ್ಟು ಕೆಣಕಲು ಶುರು ಮಾಡುತ್ತಾಳೆ. ಇದರಿಂದ ಕೋಪಗೊಂಡ ಆದಿ ಲಕ್ಷ್ಮಿಗೆ ಪರೀಕ್ಷೆ ಬರೆಯದಂತೆ ಮಾಡುತ್ತೇನೆ ಎಂದು ಬೆದರಿಕೆ ಹಾಕುತ್ತಾನೆ. ಆದರೆ ಲಕ್ಷ್ಮಿ ಇದಕ್ಕೆ ಹೆದರುವುದಿಲ್ಲ. ಬದಲಿಗೆ ನಿನ್ನನ್ನು ನಾನು ಸೋಲಿಸಿಯೇ ತೀರುತ್ತೇನೆ ಎಂದು ಸವಾಲನ್ನು ಹಾಕುತ್ತಾಳೆ. ಇನ್ನೊಂದೆಡೆ ಶಮಿತಾ ಮನಸ್ಸಿನಲ್ಲಿ ಆದಿ ಯಾವ ವಿಷಯದಲ್ಲೂ ಸೋಲಬಾರದು, ಯಾವ ವಿಷಯದಲ್ಲೂ ಬಗ್ಗಬಾರದು ಎಂದುಕೊಂಡು ಅವನಿಗೆ ನಾನು ಗೆಲ್ಲಲು ಸಹಾಯ ಮಾಡುತ್ತೇನೆ, ಹಾಗೆ ಅವನ ಜೊತೆಯಲ್ಲಿ ನಾನು ಇರುತ್ತೇನೆ ಎಂದು ನಿರ್ಧಾರವನ್ನು ಮಾಡುತ್ತಾಳೆ. ಈ ಕಡೆ ದೇವಕಿ ತುಂಬಾ ಟೆನ್ಷನ್ ಮಾಡ್ತಾ ಕೂತಿರ್ತಾಳೆ. ಮನೆಯವರೆಲ್ಲ ಕೇಳ್ತಾ ಇದ್ದಾರೆ, ದೇವಕಿ ಏನು ಯೋಚನೆ ಮಾಡ್ತಾ ಇದ್ದಾಳೆ, ತುಂಬಾ ಟೆನ್ಷನ್ ಆಗಿದ್ದಾಳಲ್ಲ ಅಂಥೇಳಿ. ಅವಳನ್ನು ಕೇಳಿದಾಗ ದೇವಕಿ ಏನೂ ಇಲ್ಲ, ಫೈಲ್ ಡಿಸೈನ್ಸ್ ಎಲ್ಲ ಮಾಡೋದಿದೆ, ಅದು ಅಷ್ಟೇ ಅಂಥೇಳಿ ಅವಳು ಅಲ್ಲಿಂದ ಎದ್ದೋಗ್ತಾಳೆ. ಈ ಕಡೆ ವಿಮಲ ಅತ್ತೆಗೆ ಕಾಫಿಯನ್ನು ತಗೊಂಡು ಬರ್ತಿರ್ತಾಳೆ. ಅತ್ತೆ ನಿದ್ದೆ ಮಾಡದೆ ಕೂತಿರ್ತಾರೆ. ಆಗ ವಿಮಲ ಕೇಳ್ತಾಳೆ, ಯಾಕೆ ಅತ್ತೆ ನಿದ್ದೆ ಮಾಡದೆ ಕೂತಿದ್ದೀರಾ ಅಂಥೇಳಿ. ಆಗ ನನಗೆ ನಿದ್ದೆ ಬರೋದಿಲ್ಲ, ಅದಕ್ಕೆ ಕೂತಿದ್ದೀನಿ ಅಂಥೇಳಿ ಅತ್ತೆ ಹೇಳ್ತಾ ಇದ್ದಾರೆ. ಆಗ ದೇವಕಿ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ, ನಿಮ್ಮ ಹತ್ರ ಏನಾದರೂ ಹೇಳ್ತಿದ್ದಾಳಾ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಏನೂ ಇಲ್ಲ, ಆಫೀಸ್ ವರ್ಕ್ ಏನೋ ಇದೆ ಅಂತ ಹೇಳ್ತಾ ಇದ್ಲು, ಅಷ್ಟೇ, ಆರಾಮಾಗಿರಿ ಅಂತ ಹೇಳಿ ಅಂತಾಳೆ. ಇಲ್ಲ, ಅವಳು ಹಳೇದೇನಾದರೂ ಹಚ್ಕೊಂಡಿರ್ಬೋದು ಅಂಥೇಳಿ ಅತ್ತೆ ಹೇಳ್ತಾ ಇದ್ದಾಳೆ. ಆಗ ವಿಮಲ ಹೇಳ್ತಾ ಇದ್ದಾಳೆ, ಇಲ್ಲಿ ದೇವಕಿಗೇನಾದರೂ ಕೂಡ ನೀವು ಎಷ್ಟು ಚಡಪಡಿಸ್ತೀರಾ, ಅವಳನ್ನು ನಾವು ಕಣ್ಣಾರೆ ನೋಡ್ಬೋದು, ಹಸಿವಾದರೆ ಊಟ ಕೊಡ್ಬೋದು, ಆದರೆ ಅಮ್ಮನ ನಾನು ನೋಡಲಿಕ್ಕಾಗಲ್ಲ, ಅವಳಿಗೆ ಅಪಾಯ ಬೇರೆ ಆಗಿದೆ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಿತ್ತು ನಾನು ಅಂತ ಹೇಳಿ ವಿಮಲ ಕೇಳ್ತಾ ಇದ್ದಾಳೆ. ಆಗ ವಿಮಲಳ ಅತ್ತೆ, ಇಲ್ಲ, ಸಂಜೀವ ಒಳ್ಳೆಯವನು, ಪಾರ್ಟಿಲೇನೋ ಅಂದಿರ್ಬೋದು, ಆದರೆ ಅವನು ಒಳ್ಳೆಯವರೇ, ನೀನು ಏನೂ ಯೋಚಿಸಬೇಡ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಆಗ ವಿಮಲ, ಮಗಳಿಗೆ ಖುಷಿ ಇಲ್ಲ ಅಂತ ಗೊತ್ತಾಗಿದ್ರೂ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಒಂದು ಕಡೆ ಮಗನಿಗೂ ಖುಷಿ ಇಲ್ಲ ಅಂತ ಹೇಳಿ ನೊಂದ್ಕೊಡ್ತಾ ಇದ್ದಾಳೆ. ಆಗ ಅತ್ತೆ, ನೀನು ಏನೂ ಯೋಚನೆ ಮಾಡಬೇಡ, ಅದೆಲ್ಲ ಸರಿಯಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಆವಾಗ ವಿಮಲ, ದೇವಕಿ ಬಗ್ಗೆ ಕೂಡ ನೀವು ಯೋಚನೆ ಮಾಡಬೇಡಿ, ಕಾಫಿ ಕುಡೀರಿ, ನಾವೆಲ್ಲರೂ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಈ ಕಡೆ ಆದಿ, ಏನೂ ವಸ್ತು ಸಿಗ್ತಾ ಇಲ್ಲ, ನಾನು ಇಟ್ಟಿರುವಂಥ ವಸ್ತು ಈಗ ಯಾವುದೂ ಸಿಗ್ತಾ ಇಲ್ಲ ಅಂಥೇಳಿ ಬೈಕೋತಾ ಇದ್ದಾನೆ. ಆಗ ಲಕ್ಷ್ಮಿ ಬಂದು, ಏನು ಹುಡುಕ್ತಾ ಇದ್ದೀರಾ, ನನ್ನಿಂದನೇ ಕಳೆದು ಹೋಗಿದೆ ಅನ್ನೋ ರೀತಿ ಆಡ್ತಿದ್ದೀರಲ್ಲ ಅಂಥೇಳಿ ಜಗಳ ಶುರು ಮಾಡ್ಕೊಳ್ತಿದ್ದಾರೆ. ಅಷ್ಟೊತ್ತಿಗೆ ಒಂದು ಕರ್ಚೀಫ್ ಸಿಗುತ್ತೆ. ಇದೊಂದು ಕರ್ಚೀಫ್ಗೆ ಖಜಾನೆನೇ ಹೋಗಿದೆ ಅನ್ನೋ ರೀತಿ ಆಡ್ತಿದ್ದಾನೆ ಅಂಥೇಳಿ ಅಂತಾಳೆ. ಅಷ್ಟೊತ್ತಿಗೆ ಒಂದು ಗಿಫ್ಟ್ ಬಾಕ್ಸ್ ಕೂಡ ಸಿಗುತ್ತೆ. ಇದು ನಮ್ಮಿಬ್ಬರಿಗೂ ಬಂದಿರೋದು ಅಂಥೇಳಿ ಲಕ್ಷ್ಮಿ ಹೇಳ್ತಾಳೆ. ಇಲ್ಲ, ಇದು ನನಗೆ ಬಂದಿರೋದು, ನಮ್ಮ ಕಡೆಯವರೇ ಕೊಟ್ಟಿರೋದು ಅಂಥೇಳಿ ಜಗಳವನ್ನು ಮತ್ತೆ ಶುರು ಮಾಡ್ಕೊಳ್ತಾ ಇದ್ದಾರೆ. ನಂತರ ಹಾಗೆ ಆ ಬಾಕ್ಸನ್ನು ಆದಿ ತಗೊಂಡು ಹೋಗ್ತಾನೆ ಅಲ್ಲಿಂದ. ಆಗ ಲಕ್ಷ್ಮಿ ಯೋಚಿಸ್ತಾಳೆ, ಅವತ್ತು ಮನೆಗೆ ಕರ್ಕೊಂಡು ಬಂದಾಗ ಏನೆಲ್ಲ ಅಂದರು ಅಂತ ಯೋಚಿಸ್ತಾ ಇದ್ದಾಳೆ. ದೇವಕಿ ಅತ್ತೆ, ನಾನಿಲ್ಲಿಗೆ ಯಾಕೆ ಕರೆದೆ ಗೊತ್ತಾ, ನಿನ್ನ ಕಂಡ್ರೆ ನನಗೇನು ಇಷ್ಟ ಇಲ್ಲ, ಹಾಗೆ ದ್ವೇಷನೂ ಇಲ್ಲ, ಆದರೆ ಈ ಮನೆಗೆ ಕರೆದುಕೊಂಡು ಬಂದವರ ಮೇಲೆ ನನಗೇನು ಪ್ರೀತಿ ಕೂಡ ಇಲ್ಲ, ಆದರೆ ಆ ವ್ಯಕ್ತಿ ಈ ಮನೆಗೆ ಬೇಕಾಗಿದ್ದಾರೆ, ಹಾಗಾಗಿ ಅದಕ್ಕೆ ನೀನಿಲ್ಲಿದ್ದರೂ ಕೂಡ ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳಿರೋದನ್ನ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ನಿಮ್ಮ ಅಪ್ಪನ ಕಂಡ್ರೆ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿರೋದನ್ನ ನಾನು ನಂಬೋದಿಲ್ಲ, ಯಾಕಂದರೆ ಧರ್ಮರಾಜ್ ಕಟ್ಟಿರೋ ಸಾಮ್ರಾಜ್ಯವನ್ನು ಕಾಪಾಡ್ತಿರೋದು ದೇವಕಿನೇ, ಅದೇ ರೀತಿ ಅವರಿಗೇನಾದರೂ ಕೂಡ ಸ್ವಲ್ಪನೂ ನೀವು ತಡ್ಕೊಳ್ಳೋಕ್ಕೆ ಶಕ್ತಿ ಕೂಡ ಇಲ್ಲ, ಹಾಗೆ ಧರ್ಮರಾಜ್ ಅವರಿಗಾಗಿ ಅವ್ರಿಗಿಂತ ಹೆಚ್ಚಾಗಿ ಕೆಲಸವನ್ನು ಕೂಡ ನೀವೇ ಮಾಡ್ತಾ ಇರೋದು ಅಂತ ಹೇಳ್ತಾಳೆ. ಆಗ
ಎಲ್ಲ ಗೊತ್ತಿರೋ ರೀತಿ ಅಧಿಕ ಪ್ರಸಂಗ ಮಾಡಬೇಡ ನೀನು. ಈ ಮನೆಯಲ್ಲಿ ಇನ್ನೂ ಏನೇನೋ ಇದೆ, ನಿನಗೆ ಅವೆಲ್ಲ ಗೊತ್ತಿಲ್ಲ ಅಂತ ಹೇಳಿಕೊಂಡು ದೇವಕಿ ಬೈಕೊಂಡು ಹೋಗಿರೋದನ್ನ ಯೋಚನೆ ಮಾಡ್ತಾ ಇದ್ದಾಳೆ. ಅಷ್ಟು ಸ್ಟ್ರಾಂಗ್ ಇರೋವಂತಹ ದೇವಕಿ ಅಮ್ಮ ಹೀಗಾಗಿದ್ದಾರೆ ಅಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಮತ್ತೆ ಸ್ಟ್ರಾಂಗ್ ಆಗೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾ ಇದ್ದಾಳೆ. ಈ ಕಡೆ ದೇವಕಿ ಒಂದು ರೂಮಿಗೆ ಬಂದುಬಿಟ್ಟು ನನಗೇನಾಯಿತು, ನಾನು ಯಾಕೆ ಹೀಗಾದೆ, ಜೈ ಕಂಡ ಹಾಗಾಯ್ತಲ್ಲ ಅಂತ ಹೇಳಿ, ಇದು ನನಗೇನು ಭ್ರಮೇನಾ ಅಥವಾ ನಮ್ಮನೆಗೆ ಅವನು ಬಂದಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಇಷ್ಟು ವರ್ಷ ಇವನು ಸತ್ತೋಗಿದ್ದಾನೆ ಅಂತ ನಾನು ಮಾಡ್ಕೊಂಡಿದ್ದೆ, ಆದರೆ ಈಗ ಕಣ್ಮುಂದೆ ಬಂದು ಯಾಕೆ ಈ ಥರ ಪ್ರಾಣ ತಿಂತಾ ಇದ್ದಾನೆ, ನಂದು ಜಾಯ್ ಬಂದಿದ್ದಾನೆ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳಿಬಿಟ್ಟು ರೆಡಿಯಾಗಿ ಹೊರಗೆ ಬರಲಿಕ್ಕೆ ರೆಡಿಯಾಗಿರ್ತಾಳೆ. ಅಷ್ಟೊತ್ತಿಗೆ ಯಾರೋ ಬಾಗಿಲನ್ನು ಬೆಲ್ ಮಾಡ್ತಾರೆ. ಅಷ್ಟೊತ್ತಿಗೆ ಕಮಿನ್ ಅಂತ ಹೇಳಿ ಅವಳು ಬರೋಸತಿಗೆ ಅಲ್ಲಿ ಆದಿ ಬಂದಿರ್ತಾನೆ. ಜೈ ಇವಾಗ ಬಂದರೆ ಎಲ್ಲವೂ ಸರಿಯಾಗುತ್ತಾ, ನಿಮಗೆ ಏನನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಅದೇ ರೀತಿ ಮುಂದಿನ ದಿನದಲ್ಲಿ ಆ ಗಿಫ್ಟ್ ಬಾಕ್ಸ್ನ ರಹಸ್ಯ ತಿಳಿಯುತ್ತಾ ಅಂತ ಹೇಳಿ ನೋಡಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.